ಸ್ನೇಹಿತರು ಎಲ್ರಿಗೂ ನಮಸ್ಕಾರ. ಇವತ್ತು ಸುಪ್ರೀಂ ಕೋರ್ಟಿಂದ ಒಂದು ಅಪ್ಡೇಟ್ ಬಂದಿದೆ. ಸೊ ಅಲ್ಲಿ ಟಿ ಇ ಟಿಯನ್ನು ಕಂಪಲ್ಸರಿಯಾಗಿ ಪಾಸ್ ಆಗಲೇಬೇಕು ಅಂತಕ್ಕಂಥ ಒಂದು ಅಪ್ಡೇಟ್ ಅದು. ತುಂಬ ಜನ ನೋಡಿದವರು ಯಾರಿಗೆ ಸಂಬಂಧಪಟ್ಟಿದ್ದು, ಏನು ಕತೆ ಇದು, ಒಂಚೂರು ವಿವರವಾದಂಥ ಮಾಹಿತಿಯನ್ನು ಕೊಡ್ತೀರಾ ಅಂತ ಒಂದಷ್ಟು ಟೆಲಿಗ್ರಾಮಲ್ಲಿ ನನಗೆ ಮೆಸೇಜಸ್ ಬಂದಿತ್ತು. ಹಾಗಾಗಿ ಭಾಳ ಪ್ರಮುಖವಾದ ವಿಡಿಯೋ ಆಗುತ್ತೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಒಂದು ಫ್ಯೂ ಮಂತ್ಸ್ ಬ್ಯಾಕ್ ಹೇಳಿದ್ದೆ. ಈಗೇನು ಸುಪ್ರೀಂ ಕೋರ್ಟ್ ಆರ್ಡರ್ ಪಾಸ್ ಮಾಡೋದಕ್ಕೆ ಸಂಬಂಧಪಟ್ಟ ಹಾಗೆ ಅಂತ ನೋಡೋಣ. ಈಗ ನೋಡಿ, ಇಲ್ಲಿ ಹೆಡ್ಡಿಂಗಲ್ಲಿ ಮೆನ್ಷನ್ ಮಾಡ್ತಾರೆ, ಶಿಕ್ಷಕರಿಗೆ ಸುಪ್ರೀಂ ಕೋರ್ಟ್ ಭಿಕ್ಷಾಕ್ ಅಂತಿದೆ. ಶಿಕ್ಷಕರಿಗೆ ಅಂತ ಹೇಳಿದ್ದಾರೆ. ನೀವೇನು ಅರ್ಥ ಮಾಡ್ಕೊಳ್ಬೇಕು, ಈಗಾಗಲೇ ಸರ್ಕಾರಿ ಸೇವೆಯಲ್ಲಿರ್ತಕ್ಕಂಥ ಟೀಚರ್ಸು ಅಂದರೆ ಇನ್ ಸರ್ವಿಸಲ್ಲಿ ಯಾರಿದ್ದಾರೆ ಅವ್ರಿಗೆ ಇದು ಅಪ್ಲಿಕೇಬಲ್ ಆಗ್ತಕ್ಕಂಥ ಒಂದು ಮಾಹಿತಿ ಇದು. ಸೊ ಹಾಗಾಗಿ ಏನು ಇವ್ರಿಗೆ ಶಾಖನ್ನು ಕೊಟ್ಟಿರುವಂಥದ್ದು, ಟಿ ಇ ಟಿ ಪಾಸ್ ಆಗಲಿಕ್ಕೆ 2028ರವರೆಗೆ ಮಾತ್ರ ಅವಕಾಶ ಅಂತಿದೆ. ಅಂದರೆ 1 ವರ್ಷ ಮಾತ್ರ ಟೈಮ್ ಬೌಂಡಿಂಗು. ಇದಕ್ಕೆ ಮುಂಚೆ ಏನಾಗ್ತಿತ್ತು, ಈಗ ತುಂಬ ಜನ ಪ್ರಮೋಷನ್ಸ್ಗೆ ಅಥವಾ ವಿತಿನ್ 5 ಇಯರ್ಸಲ್ಲಿ ಯಾರು ರಿಟೈರ್ಮೆಂಟ್ ಇದ್ದಾರೆ ಅವರಿಗೆಲ್ಲ ಐ ಥಿಂಕ್ ಟಿ ಇ ಟಿ ಎಕ್ಸಾಮ್ ಏನೋ ಪಾಸ್ ಆಗಬೇಕು ಅಂತಕ್ಕಂಥ ನಿಬಂಧನೆಯನ್ನು ಸುಪ್ರೀಂ ಕೋರ್ಟ್ ಹೇಳಿತ್ತು ಆವಾಗಲೇ. ಅದಕ್ಕೆ ಎಗೇನ್ಸ್ಟ್ ಆಗಿ ಮರುಪರಿಶೀಲನಾ ಅರ್ಜಿಗಳನ್ನು ಸಾಕಷ್ಟು ಜನ ಅಪ್ಲೈ ಮಾಡಿದ್ರು. ನಮಗೆ ಇನ್ನೂ ಸಾಕಷ್ಟು ಕಾಲಾವಕಾಶ ಕೊಡಿ, ಒಂದು 3 ವರ್ಷ ಕೊಡಿ, 4 ವರ್ಷ ಕೊಡಿ ಅಂತ ಅಂದ್ಬಿಟ್ಟು. ಸೊ ಮೇ ಬಿ ಈಗ ಕೋರ್ಟ್ ಏನು ಮಾಡಿದೆ, ಮ್ಯಾಕ್ಸಿಮಮ್ ಇನ್ ಸರ್ವಿಸ್ ಟೀಚರ್ಸ್ಗೆ 2028 ತನಕ ನಾವು ಟೈಮ್ ಕೊಟ್ಟಿದ್ದೀವಿ, ಅಷ್ಟರೊಳಗಡೆ ಕ್ಲಿಯರ್ ಮಾಡ್ಕೊಳ್ಬೇಕು ಟಿ ಇ ಟಿ ಎಕ್ಸಾಮನ್ನು ಅನ್ನೋ ರೀತಿಯಲ್ಲಿ ಒಂದು ಆದೇಶವನ್ನು ಪಾಸ್ ಮಾಡಿದೆ. ನೋಡೋಣ, ಇದಕ್ಕೆ ಸಂಬಂಧಪಟ್ಟಂಥ ವಿವರಗಳು ಎಲ್ಲವೂ ಇದೆ ಇಲ್ಲಿ. ಒಂದು 5ರಿಂದ 10 ನಿಮಿಷ ಕ್ಲಿಯರ್ ಕಟ್ಟಾಗಿ ಹೇಳ್ಬಿಡ್ತೀನಿ ನಾನು. ಸೊ ಹಿಯರ್ ವಿ ಗೋ. ನೋಡಿ, ಇಲ್ಲಿಂದ ಶುರು ಮಾಡೋಣ. ಸೇವೆಯಲ್ಲಿರುವ ಶಿಕ್ಷಕರಿಗೂ ನೋಡಿ, ಇನ್ ಸರ್ವಿಸ್ ಟೀಚರ್ಸ್ ಅಂತಾರೆ, ಟಿ ಇ ಟಿ ಅರ್ಹತೆ ಕಡ್ಡಾಯ ಎಂದು ಸುಪ್ರೀಂ ಕೋರ್ಟ್ ಮತ್ತೊಮ್ಮೆ ಸ್ಪಷ್ಟಪಡಿಸಿದೆ. ನೋಡಿ, 2025ರ ತೀರ್ಪನ್ನು ಮರುಪರಿಶೀಲಿಸಬೇಕೆಂದು ಕೋರಿ ಸಲ್ಲಿಸಲಾಗಿದ್ದ ಎಲ್ಲ ಅರ್ಜಿಗಳನ್ನು ವಜಾಗೊಳಿಸಿರತಕ್ಕಂಥ ಸುಪ್ರೀಂ ಕೋರ್ಟ್ ಶಿಕ್ಷಕರು ಟಿ ಇ ಟಿ ಪಾಸ್ ಆಗಲಿಕ್ಕೆ ಆಗಸ್ಟ್ 31, 2028ರವರೆಗೆ ಗಡುವನ್ನು ವಿಸ್ತಾರ ಮಾಡಿದೆ. ಹಾಗಾದರೆ 2025ರ ತೀರ್ಪಲ್ಲಿ ಏನನ್ನು ಹೇಳಿತ್ತು ಸುಪ್ರೀಂ ಕೋರ್ಟು? ನೋಡಿ, ಈಗ ಏನು ಮಾಡಿದೆ ಕೋರ್ಟು, ಮ್ಯಾಕ್ಸಿಮಮ್ ಇನ್ ಸರ್ವಿಸಲ್ಲಿ ಇರತಕ್ಕಂಥ ಎಲ್ಲ ಶಿಕ್ಷಕರು ಆಗಸ್ಟ್ 31, 2028ರೊಳಗಡೆ ಟಿ ಇ ಟಿ ಎಕ್ಸಾಮನ್ನು ಪಾಸ್ ಮಾಡ್ಕೊಳ್ಳಬೇಕು ಅಂತ ಹೇಳಿದ್ದಾರೆ. ಸೊ ಲಾಸ್ಟ್ ಟರ್ಮಲ್ಲಿ ನಡೆದಂಥ ಒಂದು ಎಕ್ಸಾಮ್ ಏನಿತ್ತು December 7, ಸೊ ಆ ಒಂದು ಎಕ್ಸಾಮನ್ನು ಸಾಕಷ್ಟು ಜನ ಈಗಾಗಲೇ ಇನ್ ಸರ್ವಿಸ್ ಟೀಚರ್ಸು ಅಪ್ಲೈ ಮಾಡಿ ಪಾಸ್ ಆಗಿದ್ದಾರೆ. ಅಂದರೆ ಪಾಸ್ ಆಗಿರೋರಿಗೆ ಏನು ತೊಂದರೆ ಇಲ್ಲ. ಪಾಸ್ ಆಗದೇ ಇರೋರಿಗೆ ಸೊ 1 ಇಯರ್ ಟೈಮ್ ಇದೆ, ಈಗ ಅಷ್ಟರೊಳಗಡೆ ಮಾಡಿ ಅಂತ ಮಾಡಲೇಬೇಕು ಅಂತ ಸುಪ್ರೀಂ ಕೋರ್ಟ್ ಈಗ ಸ್ಪಷ್ಟವಾಗಿ ಹೇಳ್ಬಿಟ್ಟಿದೆ. ಈಗ ಸೊ 2025ರ ತೀರ್ಪಲ್ಲಿ ಏನಿದೆ, ಏನು ಹೇಳಿತ್ತು ಅಂತ ಕೋರ್ಟ್ ಆಗಿದ್ರೆ ಈಗ ನೋಡಿ, ಅದು ಇಲ್ಲಿ ಮುಂದೆ ಕೊಡ್ತಾರೆ. ಅದನ್ನು ಮಕ್ಕಳ ಗುಣಮಟ್ಟದ ಶಿಕ್ಷಣದ ಹಕ್ಕಿಗಾಗಿ ಟಿ ಇ ಟಿ ಅವಶ್ಯಕವಾಗಿದ್ದು ಅರ್ಹತೆ ಪಡೆದ ಶಿಕ್ಷಕರು ಸೇವೆಯಲ್ಲಿ ಮುಂದುವರಿಯಲು ಸಾಧ್ಯವಿಲ್ಲ ಎಂದು ನ್ಯಾಯಾಲಯ ಸ್ಪಷ್ಟವಾಗಿ ಹೇಳಿದೆ. ನೋಡಿ, ಇಲ್ಲಿ ತುಂಬ ಜನ ಟೀಚರ್ಸು ಅವ್ರು ಏನು ಹೇಳ್ತಾ ಇದ್ದಾರೆ, ಏನು ಅವ್ರ ವಾದ ಅಂತಂದರೆ, ಸೊ ನಾವು ಅಪಾಯಿಂಟ್ ಆದಂಥ ಅವಧಿಗಳಲ್ಲಿ ಏನು ಒಂದು ವೃಂದ ಮತ್ತು ನೇಮಕಾತಿ ನಿಯಮಗಳಿತ್ತು, ಆವಾಗಿನ ನಿಯಮಗಳು ಏನಿತ್ತು ಆ್ಯಂಡ್ ಅಕಾರ್ಡಿಂಗ್ ಟು ದ್ಯಾಟ್ ರೂಲ್ಸ್ ನಾವು ಅಪಾಯಿಂಟ್ ಆಗಿದ್ದೀವಿ. ಯಾಕೆ ಈ ಹೊಸ ಯೋಜನೆಯನ್ನು ಜಾರಿಗೆ ತರ್ತಾ ಇದ್ದಾರೆ, ನಾವು ಅಷ್ಟು ವರ್ಷಗಳ ಹಿಂದೆ ಆಗಿರೋರಿಗೆ ಈ ನಿಯಮ ಯಾಕೆ ನಮಗೆ ಅಪ್ಲೈ ಮಾಡ್ತಾಯಿದ್ದಾರೆ ಅಂತ ಸಾಕಷ್ಟು ಟೀಚರ್ಸ್ ಇಲ್ಲಿ ವಾದ ಮಾಡ್ತಾ ಇರುವಂಥದ್ದು. ನೋಡಿ, ಇಲ್ಲಿ ಹೇಳ್ತಾರೆ. ಸೊ ಇಲ್ಲಿ ಏನು ಕ್ಲಾರಿಟಿಯನ್ನು ಕೊಟ್ಟಿದೆ ಕೋರ್ಟ್ ಅಂದರೆ, ಈ ಕ್ವಾಲಿಟಿ ಎಜುಕೇಷನ್ ಪ್ರೊವೈಡ್ ಮಾಡಬೇಕು ಅಂದರೆ ಒಂದಷ್ಟು ಎಲಿಜಿಬಲ್ ಎಕ್ಸಾಮನ್ನು ಪಾಸ್ ಮಾಡ್ಕೊಳ್ಳೇಬೇಕು. ಅದು ಫ್ರೆಷರ್ಸ್ಗೆ ಮಾತ್ರ ಅನ್ವಯ ಆಗಲ್ಲ. ಸೊ ಇನ್ ಸರ್ವಿಸರು ಅವ್ರು ಮಾಡ್ಕೊಳ್ಬೇಕಾಗತ್ತೆ ಅಂತಕ್ಕಂಥ ಒಂದು ಮಾತನ್ನು ಇಲ್ಲಿ ಸ್ಪಷ್ಟಪಡಿಸಿದೆ ಅದು ಸುಪ್ರೀಂ ಕೋರ್ಟ್. ಇಲ್ಲಿ ನೋಡಿ, ಇಲ್ಲಿ ಇದೆಯಲ್ಲ, ಸೇವೆಯಲ್ಲಿರುವ ಶಿಕ್ಷಕರಿಗೆ ಟಿ ಇ ಟಿ ಕಡ್ಡಾಯ ಎಂಬ 2025ರ ತೀರ್ಪನ್ನು ಜಸ್ಟಿಸ್ ದೀಪಂಕರ್ ದತ್ತಾ ಮತ್ತು ಜಸ್ಟಿಸ್ ಮನಮೋಹನ್ ಅವರ ನೇತೃತ್ವದ ನ್ಯಾಯಪೀಠ ಎತ್ತಿ ಹಿಡಿದಿದೆ. ಮಕ್ಕಳ ಭವಿಷ್ಯದ ದೃಷ್ಟಿಯಿಂದ ಶಿಕ್ಷಕರ ಸೇವೆಯಲ್ಲಿ ಯಾವುದೇ ರಾಜಿ ಮಾಡಿಕೊಳ್ಳಲು ಸಾಧ್ಯವಿಲ್ಲ ಅಂತ ನ್ಯಾಯಾಲಯ ಈಗ ಹೇಳಿಬಿಟ್ಟಿದೆ. ಯಾಕೆಂದರೆ ಮೇಯ್ನು ಕನ್ಸಿಡರ್ ಮಾಡಿರೋದು ಸುಪ್ರೀಂ ಕೋರ್ಟು. ಸೊ ಆ ಚಿಲ್ಡ್ರನ್ ಫ್ಯೂಚರನ್ನು, ಕ್ವಾಲಿಟಿ ಎಜುಕೇಷನ್ ಅವ್ರಿಗೆ ಪ್ರೊವೈಡ್ ಮಾಡಿಕೊಳ್ಳೇಬೇಕು ಅಂತ ಇಲ್ಲಿ ಆ ಪಾಯಿಂಟನ್ನು ಎತ್ತಿ ಹಿಡಿದಿರುವಂಥದ್ದು. ಇಲ್ಲಿ ನೋಡಿ, ಇಲ್ಲಿ ಹೇಳ್ತಾರೆ, ಟಿ ಇ ಟಿ ಪರೀಕ್ಷೆ ಅಂತಕ್ಕಂಥದ್ದು, ಟಿ ಇ ಟಿ ಅರ್ಹತಾ ಪರೀಕ್ಷೆ ಅಂತಕ್ಕಂಥದ್ದು ಅದು ಕೇವಲ ಕಾನೂನಾತ್ಮಕ ವಿಷಯವಷ್ಟೇ ಅಲ್ಲ, ಇದು ಸಂವಿಧಾನದ 21A ವಿಧಿಯ ಅಡಿಯಲ್ಲಿ ಮಕ್ಕಳ ಗುಣಮಟ್ಟದ ಶಿಕ್ಷಣದ ಹಕ್ಕಿಗೆ ಸಂಬಂಧಪಟ್ಟ ವಿಷಯವಾಗಿದೆ ಎಂದು ನ್ಯಾಯಾಲಯ ಇಲ್ಲಿ ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದೆ. ಹಾಗಾಗಿ ಕೇವಲ ಎಕ್ಸಾಮ್ ಅಂತ ಟ್ರೀಟ್ ಮಾಡಲಿಕ್ಕಾಗಲ್ಲ ಅದನ್ನು, ಅದು ಮಕ್ಕಳ ಶೈಕ್ಷಣಿಕ ಹಿತದೃಷ್ಟಿ ಮತ್ತು ಅವರ ಫ್ಯೂಚರನ್ನು ಸರಿಯಾದ ರೀತಿ ಬಿಲ್ಡ್ ಮಾಡ್ಕೊಳ್ಳಿಕ್ಕೆ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಅಥವಾ ಅರ್ಹತೆಯನ್ನು ಪಡ್ಕೊಳ್ತಕ್ಕಂಥ ಟೀಚರ್ಸು ಗುಣಮಟ್ಟದ ಶಿಕ್ಷಣವನ್ನು ಕೊಡಲಿಕ್ಕೋಸ್ಕರ ಇದನ್ನು ಅಗತ್ಯವಾಗಿ ಎಲ್ಲರೂ ಮಾಡ್ಕೊಳ್ಳೇಬೇಕು ಅಂತಕ್ಕಂಥ ಪಾಯಿಂಟನ್ನು ಇಲ್ಲಿ ಸ್ಪಷ್ಟಪಡಿಸಿರುವಂಥದ್ದು ಸುಪ್ರೀಂ ಕೋರ್ಟು. ಹಾಗಾದರೆ 2025ರ ಒಂದು ತೀರ್ಪು ಏನಾಗಿತ್ತು, ಏನು ತೀರ್ಪಿನ ಹಿನ್ನೆಲೆ ಇತ್ತು ಅಂತ ಅವಾಗ ಏನು ಹೇಳಿದರು ಅಂತ ನೋಡಿ, ಇದೆಯಲ್ಲ ಅದು 2025ರ ಸೆಪ್ಟೆಂಬರ್ 1ರಂದು ಅಂಜುಮನ್ ಇಶಾತ್ ಎ ತಾಲೀಮ್ ಟ್ರಸ್ಟ್ ವರ್ಸಸ್ ಮಹಾರಾಷ್ಟ್ರ ಸರ್ಕಾರ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ RT ದಟ್ ಈಸ್ ರೈಟ್ ಟು ಎಜುಕೇಷನ್ ಆ್ಯಕ್ಟ್ 2009ರ ಪ್ರಕಾರ ಟಿ ಇ ಟಿ ಅರ್ಹತೆ ಕಡ್ಡಾಯ ಎಂದು ತಿಳಿಸಿತ್ತು. ಆವಾಗ 2009ರ ಒಂದು RTA ಪ್ರಕಾರವಾಗಿ ಸೊ ಟಿ ಇ ಟಿ ಕಂಪಲ್ಸರಿ ಅಂತ ಅದು ಹೇಳಿತ್ತು. ಬಟ್ ಆದರೆ 2009ಕ್ಕೂ ಮುನ್ನ ನೇಮಕಗೊಂಡ ಶಿಕ್ಷಕರು ಟಿ ಇ ಟಿ ಪಾಸ್ ಆಗಬೇಕು.
ಸೇವೆಯಿಂದ ನಿವೃತ್ತಿಗೆ ಇನ್ನೂ 5 ವರ್ಷ ಬಾಕಿ ಇರುವ ಶಿಕ್ಷಕರು 2 ವರ್ಷಗಳಲ್ಲಿ ಟಿ ಇ ಟಿ ಅರ್ಹತೆ ಪಡೆಯಬೇಕು. ಇವಾಗ ಒಂದಷ್ಟು ಜನರಿಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೋತೀನಿ. ನೋಡಿ 2025 ಸೊ ಯಾವ ತೀರ್ಪನ್ನು ಕೊಟ್ಟಿತ್ತು ಸುಪ್ರೀಂ ಕೋರ್ಟು ಅಂದರೆ ಆ್ಯಸ್ ಪರ್ RTE ಆ್ಯಕ್ಟ್ 2019 ಅದರ ಒಂದು ಅನ್ವಯವಾಗಿ ಒಂದು ಫಸ್ಟ್ ಲೈನು ಟಿ ಇ ಟಿಯನ್ನು ಕಡ್ಡಾಯ ಆಗಲೇಬೇಕು ಅಂತಕ್ಕಂಥದ್ದು ಮೊದಲನೇ ಪಾಯಿಂಟು. ಅದಾದಮೇಲೆ ಈಗಾಗಲೇ ಇನ್ ಸರ್ವಿಸ್ಲಿ ಇರತಕ್ಕಂಥ ಎಲ್ಲ ಟೀಚರ್ಸು ಏನು ಮಾಡಬೇಕು, 2009ಕ್ಕಿಂತ ಮುಂಚೆ ಯಾರೆಲ್ಲ ಅಪಾಯಿಂಟ್ ಆಗಿದ್ದಾರೋ ಅವರು ಟಿ ಇ ಟಿ ಎಕ್ಸಾಮ್ ಪಾಸ್ ಮಾಡ್ಕೊಳ್ಬೇಕು, ಮೊದಲನೇ ಪಾಯಿಂಟು. ಇನ್ನೊಂದು, ಸೇವೆಯಿಂದ ನಿವೃತ್ತಿಗೆ ಇನ್ನೇನು 5 ಇಯರ್ಸ್ ಟರ್ಮ್ ಇದೆ ಅಂತಕ್ಕಂಥವ್ರು ಟಿ ಇ ಟಿ ಮಾಡ್ಕೊಳ್ಬೇಕು ಅಂತ ಹೇಳಿದರು. ಮತ್ತು ಇನ್ನೊಂದು ಪ್ರಮೋಷನ್ಸ್ ಬೇಕಾದವರು ಕೂಡ ಟಿ ಇ ಟಿ ಆಗಬೇಕು ಅಂತ ಹೇಳಿದರು. ಇದೆಲ್ಲದಕ್ಕೂ ಕೇವಲ 2 ವರ್ಷ ಟೈಮ್ ಕೊಡೋದು, ಅಷ್ಟರೊಳಗಡೆ ಏನು ಮಾಡಬೇಕು, ನೀವು ಟಿ ಇ ಟಿ ಎಕ್ಸಾಮನ್ನು ಪಾಸ್ ಆಗಲೇಬೇಕು ಅಂತಕ್ಕಂಥ ಒಂದು ಮಾತನ್ನು ಇಲ್ಲಿ ಸ್ಪಷ್ಟಪಡಿಸಿದೆ. ಅಲ್ಲದೆ ಬಡ್ತಿ ಪಡೆಯಲು ಕೂಡ ಟಿ ಇ ಟಿ ಕಡ್ಡಾಯವಾಗಿದೆ. ಈ ತೀರ್ಪಿನ ವಿರುದ್ಧ ವಿವಿಧ ರಾಜ್ಯಗಳು, ಶಿಕ್ಷಕರ ಸಂಘಟನೆಗಳು ಸುಮಾರು 70 ಮರುಪರಿಶೀಲನಾ ಅರ್ಜಿಗಳನ್ನು ಸಲ್ಲಿಸಿದವು. ಈಗ ಎಲ್ಲ ಅರ್ಜಿಗಳನ್ನು ಈಗ ಸುಪ್ರೀಂ ಕೋರ್ಟ್ ಏನು ಮಾಡಿದೆ, ರಿಜೆಕ್ಟ್ ಮಾಡಿದೆ. ಫೈನಲಿ ಟಿ ಇ ಟಿ ಎಕ್ಸಾಮನ್ನು ಮಾಡಲೇಬೇಕು ಅಂತಕ್ಕಂಥ ಮಾತನ್ನು ಸ್ಪಷ್ಟಪಡಿಸಿದೆ. ಆಮೇಲೆ 2 ವರ್ಷ ಅಂತ ಹೇಳಿದರು. ಈಗ ಆಗಸ್ಟ್ 31, 2028 ಕ್ಲಿಯರ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ದಾರೆ ಅಲ್ವಾ. ಈಗ ನಾವು ಮೇನಲ್ಲಿದ್ದೀವಿ. ಪ್ರಾಬಬ್ಲಿ ದ ಲಾಸ್ಟ್ ಡೇ ವಿಲ್ ಬಿ ದ ಎಂಡ್ ಆಗುತ್ತೆ ಈ ಮಂತಿದು. ಸೊ ಇನ್ನು 1ನೇ ತಾರೀಕು ಬಂತು ಅಂದರೆ ನಾವು ಜೂನಿಗೆ ಸ್ಟಾರ್ಟ್ ಆಗ್ತೀವಿ. ನಾವು ಅರ್ಥ ಮಾಡ್ಕೊಳ್ಳಿ, ಹೆಚ್ಚು ಕಡಿಮೆ ಮ್ಯಾಕ್ಸಿಮಮ್ ಇನ್ನು 1 ಇಯರ್ ಟರ್ಮ್ ಇದೆ ಅವ್ರಿಗೆ. ಸೊ 1 ವರ್ಷದ ಮೇಲೆ ಒಂದು 3-4 ತಿಂಗಳು ಒಂದು ಟೈಮ್ ಇರ್ಬೋದು ಅವ್ರಿಗೆ. ಅಷ್ಟರೊಳಗಡೆ ಆ ಟಿ ಇ ಟಿ ಎಕ್ಸಾಮನ್ನು ಕ್ಲಿಯರ್ ಮಾಡ್ಕೊಳ್ಳಿಕ್ಕೆ ಈಗ ಸುಪ್ರೀಂ ಕೋರ್ಟ್ ಹೇಳಿಬಿಟ್ಟಿದೆ. ನೆಕ್ಸ್ಟು ಈಗ ಶಿಕ್ಷಕರ ವಾದ ಮತ್ತು ಕೋರ್ಟ್ ಪ್ರತಿಕ್ರಿಯೆ ಏನಾಗಿತ್ತು ಅಂತ ಇದನ್ನು ಹೇಳ್ಬಿಡ್ತೀನಿ ನಾನು. ಈಗ ಶಿಕ್ಷಕರ ವಾದ ಮತ್ತು ಕೋರ್ಟ್ ಪ್ರತಿಕ್ರಿಯೆ, ಇಟ್ ಇಸ್ ವೆರಿ ಇಂಪಾರ್ಟೆಂಟು. 2010ಕ್ಕೂ ಮುನ್ನ ನೇಮಕವಾದ ಶಿಕ್ಷಕರಿಗೆ ಟಿ ಇ ಟಿ ಅನ್ವಯಿಸುವುದು ಅನ್ಯಾಯ ಎಂದು ಶಿಕ್ಷಕರು ವಾದ ಮಾಡ್ತಾರೆ. ಯಾಕೆ ಹಿಂಗೆ ವಾದ ಮಾಡ್ತಿದ್ದಾರೆ ಅಂದರೆ, ಅವಾಗಿದ್ದಂಥ ನಿಯಮಗಳನ್ನು ನಾವು ಅದನ್ನು ಅನ್ವಯವಾಗಿ ನಾವು ಅಪಾಯಿಂಟ್ ಆಗಿರ್ತೀವಿ. ಯಾಕೆ ಈಗ ಈ ಹೊಸ ರೂಲ್ಸನ್ನು ನೀವು ನಮಗೆ ಹೇರ್ತಾ ಇದ್ದೀರಾ, ನಾವು ಮುಂಚೆ ಅಪಾಯಿಂಟ್ ಆದಂಥ ಟೀಚರ್ಸ್ಗೆ. ಈಗ ನೀವೇನು ಹೊಸ ಯೋಜನೆಯನ್ನು ಮಾಡ್ತಾ ಇದ್ದೀರೋ ಕ್ವಾಲಿಟಿ ಕೊಡಲಿಕ್ಕೆ ಟಿ ಇ ಟಿ ಎಕ್ಸಾಮ್ ಪಾಸ್ ಮಾಡಬೇಕು ಅಂತ, ಅದು ಈಗೇನು ಬಿ ಎಡ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಎವ್ರಿ ಟರ್ಮಲ್ಲೂ ಟೀಚರ್ ಆಸ್ಪಿರೆಂಟ್ಸು ಅವ್ರಿಗೆ ಅಪ್ಲಿಕೇಬಲ್ ಆಗಲಿ, ನಮಗೆ ಯಾಕೆ ಇದನ್ನು ಮಾಡ್ತಾ ಇದ್ದೀರಾ ಅಂತ ಮೊದಲನೇ ವಾದ ಇವ್ರದ್ದು. ಸೊ ನೋಡಿ, ಅವ್ರು ಮುಂದೆ ಹೇಳ್ತಾರೆ ಟೀಚರ್ಸು, ಆ ಒಂದು ಟೈಮಲ್ಲಿ ಅಸ್ತಿತ್ವದಲ್ಲಿದ್ದ ನಿಯಮಗಳ ಪ್ರಕಾರ ನಾವು ನೇಮಕವಾಗಿದ್ವಿ ಮತ್ತು NCT 2010 ಅಧಿಸೂಚನೆಯಲ್ಲಿ ವಿನಾಯಿತಿ ನೀಡಲಾಗಿತ್ತು ಎಂದು ಅವರು ತಿಳಿಸಿದ್ದಾರೆ. ಮತ್ತು ಟಿ ಇ ಟಿ ಪಾಸ್ ಆಗದೇ ಇದ್ದರೆ ದೊಡ್ಡ ಸಂಖ್ಯೆಯಲ್ಲಿ ಶಿಕ್ಷಕರು ಉದ್ಯೋಗವನ್ನು ಕಳ್ಕೊಳ್ತಾರೆ. ಏಕೆಂದರೆ ಇನ್ನು 5 ವರ್ಷ ಇದೆ, ನಿವೃತ್ತಿಗೆ ಅವರು ಮಾಡ್ಕೊಳ್ಬೇಕು ಅಂತ ಹೇಳಿದರು, ಪ್ರಮೋಷನ್ಗೆ ಬೇಕು ಅಂದರೆ ಟಿ ಇ ಟಿ ಆಗಬೇಕು ಅಂತ ಹೇಳಿದರು. ಸೊ ಅಷ್ಟರೊಳಗಡೆ ಮಾಡಲಿಲ್ಲ ಅಂದರೆ ಅವರು ಹುದ್ದೆ ಹೋಗುತ್ತೆ ಅಂತಕ್ಕಂಥ ಒಂದು ವಿಚಾರ ಗೊತ್ತಿರೋದ್ರಿಂದ ಅವ್ರಿಗೆ ಇನ್ ಕೇಸ್ ಆಗಿಲ್ಲ ಅಂತಂದರೆ ಅವ್ರು ಮಾಡ್ಕೊಳ್ಳಿಕ್ಕಾಗಲ್ಲ ಅಂತಂದರೆ ಸಾಕಷ್ಟು ಸಂಖ್ಯೆಯಲ್ಲಿ ಅವರ ಹುದ್ದೆಗಳು ಹೋಗುತ್ತೆ, ಅದರಿಂದ ಹೊರಗಡೆ ಬರಬೇಕಾಗತ್ತೆ. ಇದು ಹೇಗೆ ಎಫೆಕ್ಟ್ ಆಗುತ್ತೆ, ಫೈನಲಿ ಮಕ್ಕಳ ಶೈಕ್ಷಣಿಕ ಒಂದು ವಿಚಾರಕ್ಕೆ ಏನಾಗುತ್ತೆ, ಇದು ಪ್ರಾಬ್ಲಮ್ ಆಗುತ್ತೆ, ಪರಿಣಾಮವನ್ನು ಬೀರುತ್ತೆ. ಹಾಗಾಗಿ ಮಕ್ಕಳಿಗೆ ಏನಾದರೂ ಶಿಕ್ಷಣವನ್ನೇ ಕೊಡಲಿಕ್ಕೆ ಸಾಧ್ಯ ಆಗಲ್ಲ ಅಂತಕ್ಕಂಥದ್ದು ಇವರು ವಾದವನ್ನು ಮಾಡ್ತಾಯಿದ್ರು. ಇದು ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಅಡ್ಡಿ ಆಗ್ತಾ ಇದೆ ಎಂಬ ವಾದವನ್ನು ಸುಪ್ರೀಂ ಕೋರ್ಟು ತಳ್ಳಿ ಹಾಕಿದೆ. ಅಂದರೆ ಶಿಕ್ಷಕರು ಮಾಡಿದಂಥ ಎಲ್ಲ ವಾದಗಳನ್ನು ಸುಪ್ರೀಂ ಕೋರ್ಟು ಅಕ್ಸೆಪ್ಟ್ ಮಾಡಿಲ್ಲ, ರಿಜೆಕ್ಟ್ ಮಾಡಿರುವಂಥದ್ದು. ಆಯಿತಾ. ಸೊ ನೆಕ್ಸ್ಟು RTE ಕಾಯ್ದೆ ಜಾರಿಯಾಗಿ 15 ವರ್ಷಗಳು. ಇದು ಕೂಡ ಭಾಳ ವ್ಯಾಲಿಡ್ ಪಾಯಿಂಟು ಇಲ್ಲಿರುವಂಥದ್ದು. ಅದನ್ನು ಹಾಗೆ ಓದ್ತಾ ಹೇಳ್ಬಿಡ್ತೀನಿ ನಾನು. ಸೊ ಹಿಯರ್ ವಿ ಗೋ. ನೋಡಿ, ಇಲ್ಲಿದೆಯಲ್ಲ, RTE ಕಾಯ್ದೆ ಜಾರಿಯಾಗಿ 15 ವರ್ಷಗಳು ಮತ್ತು 2017ರ ತಿದ್ದುಪಡಿ ಜಾರಿಯಾಗಿ ದಶಕ ಕಳೆದಿದೆ. ನೋಡಿ, ಇಲ್ಲಿ ರೈಟ್ ಟು ಎಜುಕೇಷನ್ ಆ್ಯಕ್ಟ್ ಬಂದು 15 ಇಯರ್ಸ್ ಕ್ರಾಸ್ ಆಗಿಬಿಟ್ಟಿದೆ. ನೀವು ಹೇಳ್ತಾ ಇರೋದು 2009 RTE ಕಾಯ್ದೆ ಪ್ರಕಾರ ಟಿ ಇ ಟಿ ಪಾಸ್ ಆಗಲೇಬೇಕು ಅಂತಕ್ಕಂಥ ರೂಲ್ ನೀವು ಹೇಳ್ತಾ ಇದ್ದೀರಾ. ಆದರೆ ಅದು ಬಂದು 15 ವರ್ಷ ಆಗಿದೆ. ಇನ್ನು 2017ರ ತಿದ್ದುಪಡಿ ಜಾರಿಯಾಗಿ 10 ವರ್ಷ ಆಗಿಬಿಟ್ಟಿದೆ. ಇಷ್ಟು ಸಮಯ ಶಿಕ್ಷಕರಿಗೆ ಟಿ ಇ ಟಿ ಪಾಸ್ ಆಗಲಿಕ್ಕೆ ಸಾಕಷ್ಟಿತ್ತು ಎಂದು ಕೋರ್ಟ್ ಹೇಳಿದೆ. ಕರೆಕ್ಟಾಗಿ ಒಂದು ಪಾಯಿಂಟ್ ಔಟ್ ಮಾಡಿದೆ ಕೋರ್ಟು. ಏನು ಮಾಡ್ತಾಯಿದ್ರಿ ನೀವು, ಯಾಕೆ ಟಿ ಇ ಟಿ ಎಕ್ಸಾಮನ್ನು ತೊಗೊಳ್ಳಿಲ್ಲ? ಎಷ್ಟು ಟಿ ಇ ಟಿ ಎಕ್ಸಾಮ್ ಕಂಡಕ್ಟ್ ಆಗಿಬಿಟ್ಟಿದೆ ಈಗ ನಮ್ಮ ಸ್ಟೇಟಲ್ಲಿ ಅಲ್ವಾ. ತೊಗೊಂಡು ಪಾಸಾಗಿ ಒಂದು ಟರ್ಮಲ್ಲಿ ಆಗಲಿಲ್ಲ ಅಂತಂದರೆ ನೀವು 3-4 ಟರ್ಮಲ್ಲಿ ಎಕ್ಸಾಮನ್ನು ಫೇಸ್ ಮಾಡೋದು, ಅಪ್ಲಿಕೇಶನ್ ಹಾಕಿ ಅವಕಾಶಗಳಿತ್ತು, ನೀವು ಮಾಡಲಿಲ್ಲ, ನಿಮ್ಮ ತಪ್ಪು ಅಂತ. ಸೊ ಇಲ್ಲಿ ಸುಪ್ರೀಂ ಕೋರ್ಟ್ ಹೇಳಿದೆ. ಶಿಕ್ಷಕರ ಸೇವೆ ರಕ್ಷಿಸಬೇಕೆಂಬ ಕಾರಣಕ್ಕಾಗಿ ಮಕ್ಕಳ ಶಿಕ್ಷಣದೊಂದಿಗೆ ರಾಜಿ ಮಾಡಿಕೊಳ್ಳಲಾಗುವುದು ಎಂದು ತಿಳಿಸಿರತಕ್ಕಂಥ ನ್ಯಾಯಾಲಯ ಫೈನಲ್ ಹೇಳಿರುವಂಥದ್ದು ಆಗಸ್ಟ್ 31, 2028 ಒಳಗೆ ಟಿ ಇ ಟಿಯನ್ನು ಅರ್ಹತೆ ಪಡೆದ ಶಿಕ್ಷಕರು ಸೇವೆಯಲ್ಲಿ ಮುಂದುವರಿಯಲು ಅವಕಾಶವಿರುವುದಿಲ್ಲ ಎಂದು ಖಡಕ್ಕಾಗಿ ಹೇಳಿದೆ. ಇದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇದು ಹೇಳಿರುವಂಥ ಸುಪ್ರೀಂ ಕೋರ್ಟ್. ಹಾಗಾಗಿ ಸೊ ಆಗಸ್ಟ್ 31, 2028 ಒಳಗೆ ಯಾರೆಲ್ಲ ಟಿ ಇ ಟಿ ಎಕ್ಸಾಮನ್ನು ಪಾಸ್ ಮಾಡಿಕೊಳ್ಳದೆ ಶಿಕ್ಷಕರಾಗಿ ಮುಂದುವರಿತಾ ಇದ್ದಾರೋ ಅವರು ದಯಮಾಡಿ ಆಗಸ್ಟ್ 31, 2028 ಒಳಗೆ ಟಿ ಇ ಟಿ ಎಕ್ಸಾಮನ್ನು ಅವ್ರು ಪಾಸ್ ಮಾಡ್ಕೊಳ್ಳೇಬೇಕು ಅಂತಕ್ಕಂಥ ಒಂದು ಮಾತನ್ನು ಇಲ್ಲಿ ಸುಪ್ರೀಂ ಕೋರ್ಟು
ಸ್ಪಷ್ಟಪಡಿಸಿದೆ. ನೋಡಬೇಕು ಮುಂದೆ ಇವು ಟೀಚರ್ಸ್ ಏನು ಮಾಡ್ತಾರೋ. ಈಗಾಗಲೇ ಸಲ್ಲಿಸಿರ್ತಕ್ಕಂಥ ಎಲ್ಲ ಪರಿಶೀಲನೆ ಅರ್ಜಿಗಳೆಲ್ಲವೂ ಕೂಡ ಕೋರ್ಟ್ ರಿಜೆಕ್ಟ್ ಮಾಡಿಬಿಟ್ಟಿದೆ. ಸೊ ಆಫ್ಟರ್ವರ್ಡ್ಸ್ ಇದಾದಮೇಲೆ ಇನ್ನೇನು ಅವ್ರಿಗೆ ಮಾಡ್ಲಿಕ್ಕೆ ಬರಲ್ಲ ಅಂತ ಅನ್ಕೋತೀನಿ. ನೋಡೋಣ ಇದಕ್ಕೇನಾದರೂ ಮತ್ತೆ ಅವರು ಅಪೀಲ್ ಹಾಕಿದ್ರೆ ಮತ್ತೊಂದು ಸಲ ಪರಿಶೀಲನೆಗೆ ಹೋದರೆ ಅವೆಲ್ಲ ಕೂಡ ಅಪ್ಡೇಟ್ಸ್ ಬರ್ತಾ ಇರ್ತಿದೆ. ಹಾಗಾಗಿ ದಯಮಾಡಿ ಹೇಳೋದಿಷ್ಟೇ, ಸಾಧ್ಯವಾದರೆ ಟಿ ಟಿ ಅಪ್ಲಿಕೇಶನ್ನು ಈಗ ಮತ್ತೊಂದು ಟಿ ಟಿ ಎಕ್ಸಾಮ್ ಕಾಲ್ಫರ್ ಆಗ್ಬೋದು. ಸೊ ವಿತಿನ್ ಫ್ಯೂ ಮಂತ್ಸ್ ಒಳಗಡೆ ಮೇ ಬಿ, ಯಾಕಂದರೆ ಎವ್ರಿ ಒನ್ಸ್ ಇನ್ ಇಯರ್ ಅಂತೂ ಟಿ ಟಿ ಎಕ್ಸಾಮ್ ಕಂಡಕ್ಟ್ ಮಾಡೇ ಮಾಡ್ತಾರೆ. ಅದೊಂದು ಅರ್ಹತಾ ಪರೀಕ್ಷೆ ಆಗಿರೋದ್ರಿಂದ ಅದನ್ನು ಕಂಡಕ್ಟ್ ಮಾಡೇ ಮಾಡ್ತಾರೆ. ಲಕ್ಷಾಂತರ ಸಂಖ್ಯೆಯಲ್ಲಿ ಅರ್ಜಿಯನ್ನು ಹಾಕ್ತಾರೆ. ಸೊ ಸರ್ಕಾರಕ್ಕೆ ಕೂಡ ಒಳ್ಳೆ ದುಡ್ಡಾಗುತ್ತೆ ಡಿ ಡಿ ರೂಪದಲ್ಲಿ. ಹಾಗಾಗಿ ಇದು ಅರ್ಹತಾ ಪರೀಕ್ಷೆ ಆಗಿರೋದ್ರಿಂದ ಖಂಡಿತವಾಗ್ಲೂ ಅದನ್ನು ಕಾಲ್ಫರ್ ಮಾಡೇ ಮಾಡ್ತಾರೆ. ಸೊ ನೆಕ್ಸ್ಟ್ ಟರ್ಮಲ್ಲಿ ಅದನ್ನು ಕಾಲ್ಫರ್ ಮಾಡಿದಾಗ ನೀವು ಅಪ್ಲಿಕೇಶನ್ ಹಾಕಿ ಯಾರು ಮಾಡ್ಕೊಂಡಿಲ್ವೋ ಟಿ ಟಿ ಎಕ್ಸಾಮನ್ನು ಅವರೆಲ್ಲ ಪಾಸಾಗಿ ಈ ಎಲ್ಲ ಸಮಸ್ಯೆಯಿಂದ ಮುಕ್ತಿಯನ್ನು ಬೇಗ ಪಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಏನಾದರೂ ಅಪ್ಡೇಟ್ಸ್ ಬಂದರೆ ಇದ್ರ ಬಗ್ಗೆ ನಾನು ಹೇಳ್ತೀನಿ. ಸೊ ಹೀಗೆ ವಾಚ್ ಮಾಡ್ತಾಯಿದ್ರಿ. ಧನ್ಯವಾದ.